ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಬಿ ಶಿವಣ್ಣಗೋಳ್, ದೈಹಿಕ ಶಿಕ್ಷಣ ಶಿಕ್ಷಕ, ಸರ್ಕಾರಿ ಪ್ರೌಢಶಾಲೆ ಅವರಗೋಳ್, ತಾಲೂಕು ಹುಕ್ಕೇರಿ, ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ. ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ 6ನೇ ತರಗತಿಯ ತಾತ್ವಿಕ ಭಾಗದಲ್ಲಿ ಬರ್ತಕ್ಕಂಥ ಕಬಡ್ಡಿ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಕಬಡ್ಡಿ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕಲಿಕಾಂಶಗಳು: ಕಬಡ್ಡಿ ಆಟದ ಇತಿಹಾಸ, ಕಬಡ್ಡಿ ಆಟದ ನಿಯಮಗಳು, ಕಬಡ್ಡಿ ಆಟದ ಅಂಕಣದ ಪರಿಚಯ. ಇಷ್ಟು ಈ ಕಬಡ್ಡಿ ಆಟದ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಕಲಿಕಾಂಶಗಳು. ಮೊದಲನೇದಾಗಿ ಕಬಡ್ಡಿ ಆಟದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಕಬಡ್ಡಿ ಆಟವನ್ನ ಪ್ರಾಚೀನ ಕಾಲದಿಂದಲೂ ಕಬಡ್ಡಿ ಆಟವನ್ನ ಆಡುತ್ತಿದ್ದರೆಂದು ಪ್ರತೀತಿ ಇದೆ. ಇದು ಮನರಂಜನೆಗಾಗಿ ಪ್ರಾರಂಭವಾದ ಆಟವಾಗಿದೆ. ದೇಶದ ನಾನಾ ಭಾಗಗಳಲ್ಲಿ ಈ ಆಟವನ್ನು ಬೇರೆ ಬೇರೆ ಹೆಸರುಗಳಿಂದಲೂ ಆಡುತ್ತಿದ್ದರು. ಉದಾಹರಣೆಗೆ ಹುತ್ತುತ್ತು, ಹುಡುಹುಡು, ಚಡುಗೊಡು ಮುಂತಾದ ಹೆಸರಿನಿಂದ ಈ ಆಟವನ್ನ ಆಡುತ್ತಿದ್ದರು. ಮಹಾರಾಷ್ಟ್ರದ ಅಮರಾವತಿಯು ಕಬಡ್ಡಿ ಆಟದ ತವರೂರೆಂದು ಕರೆಯುತ್ತಾರೆ. 1918ರಲ್ಲಿ ಹನುಮಾನ್ ವ್ಯಾಯಾಮ ಶಾರೀರಿಕ ಶಿಕ್ಷಣ ಮಂಡಳಿಯವರು ಈ ಆಟಕ್ಕೆ ಕಬಡ್ಡಿ ಎಂದು ನಾಮಕರಣ ಮಾಡಿದರು. ಕಬಡ್ಡಿ ಶಬ್ದವು ಕೌನ್ ಬಡ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಯಾರು ಹೆಚ್ಚು ಎಂದು, ಅಂದರೆ ಎದುರಾಳಿಗೆ ಪಂಥಾವಾಣ ನೀಡುವುದಾಗಿದೆ. ಕಬಡ್ಡಿ ಆಟದ 1923ರಲ್ಲಿ ಬರೋಡದ ಹಿಂದ್ ವಿಜಯ್ ಜಿಮ್ಖಾನದವರು ನಿಯಮಗಳನ್ನು ರಚಿಸಿದರು. ಈ ಆಟವನ್ನ ಜಮಿನಿ, ಅಮರ ಮತ್ತು ಸಂಜೀವಿನಿ ಮುಂತಾದ ವಿಧಾನಗಳಿಂದಲೂ ಆಡುತ್ತಿದ್ದರು. ಈಗ ಪ್ರಚಲಿತದಲ್ಲಿರುವ ವಿಧಾನಗಳು, ಈ 3 ವಿಧಾನಗಳು ಪ್ರಚಲಿತದಲ್ಲಿವೆ. 1950ರಲ್ಲಿ ಅಖಿಲ ಭಾರತ ಕಬಡ್ಡಿ ಸಂಸ್ಥೆಯು ಸ್ಥಾಪನೆಯಾಯಿತು. ಇವರು ಕಬಡ್ಡಿ ಆಟದ ನಿಯಮಗಳನ್ನು ಪುನರ್ ರಚಿಸಿದರು. 1972ರಲ್ಲಿ ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಸ್ಥಾಪನೆಯಾಯಿತು. 1990ರ ಬೀಜಿಂಗ್ ಏಷಿಯನ್ ಗೇಮ್ಸ್ ನಲ್ಲಿ ಕಬಡ್ಡಿ ಆಟವನ್ನ ಅಧಿಕೃತವಾಗಿ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಗಳಲ್ಲಿ ಸೇರಿಸಲಾಯಿತು. ಇನ್ನ ಕಬಡ್ಡಿ ಆಟದ ನಿಯಮಗಳು. ಕಬಡ್ಡಿ ಆಟದಲ್ಲಿ ಒಂದು ತಂಡದಲ್ಲಿ 12 ಜನ ಆಟಗಾರರು ಇರುತ್ತಾರೆ. ಅದರಲ್ಲಿ 7 ಜನ ಒಳ ಆಟಗಾರರು, 5 ಜನ ಬದಲಿ ಆಟಗಾರರನ್ನ ಹೊಂದಿರುತ್ತದೆ. 7 ಜನ ಒಳ ಆಟಗಾರರು ಅಂದರೆ ಒಳಗೆ ಆಡ್ತಕ್ಕಂಥ ಆಟಗಾರರ ಸಂಖ್ಯೆ 7. ಇನ್ನ ಬದಲಿ ಆಟಗಾರರ ಸಂಖ್ಯೆ 5. ಒಟ್ಟು 12 ಜನ ಆಟಗಾರರನ್ನ ಒಂದು ತಂಡದಲ್ಲಿ ಒಳಗೊಂಡಿರುತ್ತದೆ. ಒಂದೇ ಉಸಿರಿನಲ್ಲಿ ಕಬಡ್ಡಿ ಎಂಬ ಶಬ್ದವನ್ನು ಸ್ಪಷ್ಟವಾಗಿ ಜಪಿಸಲು ತನ್ನ ಅಂಕಣದಿಂದಲೇ ಪ್ರಾರಂಭಿಸಬೇಕು. ಅಂದರೆ ದಾಳಿಗಾರ ತನ್ನ ಅಂಕಣದಿಂದ ಕಬಡ್ಡಿ ಎಂದು ಹೇಳಲು ಪ್ರಾರಂಭಿಸಿ ಎದುರಾಳಿ ಅಂಕಣಕ್ಕೆ ಪ್ರವೇಶಿಸಬೇಕು. ಒಂದು ಅಂಕಣದ ಎಲ್ಲಾ ಆಟಗಾರರು ಔಟ್ ಆದಾಗ ಎದುರಾಳಿ ತಂಡಕ್ಕೆ ಲೋಣ ಎಂಬ 2 ಹೆಚ್ಚುವರಿ ಅಂಕವನ್ನ ನೀಡಲಾಗುತ್ತದೆ, ಅಂದರೆ ಲಭಿಸುತ್ತವೆ. ಆಟಗಾರರು ಆಟದ ಸಂದರ್ಭದಲ್ಲಿ ನಿರ್ಬಂಧಿತ ವಲಯವನ್ನು, ಅಂದರೆ ಲಾಬಿಯನ್ನು ಸ್ಪರ್ಶಿಸಬಾರದು. ಆದರೆ ಘರ್ಷಣೆ ಪ್ರಾರಂಭವಾದ ನಂತರ ಸ್ಪರ್ಶಿಸಬಹುದು. ಅಂಕಣದಲ್ಲಿ 6 ಅಥವಾ 7 ಜನ ಆಟಗಾರರಿದ್ದಾಗ ದಾಳಿಗಾರನು ಲಾಭದ ಗೆರೆಯನ್ನು ದಾಟಿದರೆ ದಾಳಿಗಾರನ ತಂಡಕ್ಕೆ 1 ಬೋನಸ್ ಅಂಕ ನೀಡಲಾಗುತ್ತದೆ. ಬೋನಸ್ ಅಂಕ ಮತ್ತು ತಾಂತ್ರಿಕ ಅಂಕಗಳಿಗೆ ಔಟ್ ಆದ ಆಟಗಾರರು ಒಳ ಬರುವಂತಿಲ್ಲ. ತಾಂತ್ರಿಕ ಅಂಕಗಳನ್ನು ನೀಡುವ ಸಂದರ್ಭಗಳು: ಲೇಟ್ ಎಂಟ್ರಿ, ಡಬಲ್ ಎಂಟ್ರಿ. ಎಲ್ಲಾ ಆಟಗಾರರು ಔಟ್ ಆದಾಗ 10 ಸೆಕೆಂಡಿನೊಳಗೆ ಒಳಗೆ ಬರದೇ ಇದ್ದಾಗ, 4 ಆಟ ನಡೆದಾಗ ತಮ್ಮ ತಂಡಕ್ಕೆ ನಿರ್ದೇಶನ ನೀಡುತ್ತಿದ್ದರೆ, ಟೈಮ್ ಔಟ್ ಸಂದರ್ಭದಲ್ಲಿ ಆಟಗಾರರು ಅಂಕಣದಿಂದ ಹೊರಗೆ ಹೋದರೆ. ಅಂದರೆ ಲೇಟ್ ಎಂಟ್ರಿ ಅಂದರೆ
ದಾಳಿಯನ್ನು ಮಾಡಲು ವಿಳಂಬಿಸಿದಲ್ಲಿ, ಲೇಟ್ ಆದರೆ, ಆಗ ಎದುರಾಳಿ ತಂಡಕ್ಕೆ ಒಂದು ತಾಂತ್ರಿಕ ಅಂಕವನ್ನ ನೀಡಲಾಗುತ್ತದೆ. ಡಬಲ್ ಎಂಟ್ರಿ, ದಾಳಿಗಾರನ ತಂಡದವರು ಇಬ್ಬರು ದಾಳಿಗಾರರು ಅಥವಾ ಹೆಚ್ಚು ದಾಳಿಗಾರರು ಒಂದೇ ಏಕಕಾಲಕ್ಕೆ ಎದುರಾಳಿ ಅಂಕಣದಲ್ಲಿ ದಾಳಿಗೆ ಪ್ರವೇಶಿಸಿದರೆ ಈ ಸಂದರ್ಭದಲ್ಲಿ ಕೂಡ ಎದುರಾಳಿ ತಂಡಕ್ಕೆ ಒಂದು ತಾಂತ್ರಿಕ ಅಂಕವನ್ನ ನೀಡಲಾಗುತ್ತದೆ. ಔಟ್ ಆದಾಗ ಅಂದ್ರೆ ಎಲ್ಲಾ ಆಟಗಾರರು ಔಟ್ ಆದಾಗ 10 ಸೆಕೆಂಡಿನೊಳಗೆ ಎಲ್ಲಾ ಆಟಗಾರರು ಒಳಗೆ ಪ್ರವೇಶಿಸದಿದ್ದರೆ ಅಥವಾ ಒಳಗೆ ಬರದಿದ್ದರೆ ಆ ಸಂದರ್ಭದಲ್ಲೂ ಕೂಡ ಎದುರಾಳಿ ತಂಡಕ್ಕೆ ಒಂದು ಅಂಕವನ್ನ ಅಥವಾ ಒಂದು ತಾಂತ್ರಿಕ ಅಂಕವನ್ನ ನೀಡಲಾಗುತ್ತದೆ. ಇನ್ನ ಆಟ ನಡೆದಾಗ ತಮ್ಮ ತಂಡಕ್ಕೆ ನಿರ್ದೇಶನ ನೀಡುತ್ತಿದ್ದರೆ, ಅಂದರೆ ತರಬೇತುದಾರರಾಗಿರಬಹುದು, ತಂಡದ ನಾಯಕ ಆಗಿರಬಹುದು ಅಥವಾ ತಂಡದ ಸದಸ್ಯರು ಯಾರೇ ಇರಲಿ, ಆಟದ ಸಂದರ್ಭದಲ್ಲಿ ನಿರ್ದೇಶನ ನೀಡುವಂತಿಲ್ಲ ಅಥವಾ ತರಬೇತಿಯನ್ನು ಮಾಡುವಂತಿಲ್ಲ. ತರಬೇತಿ ಮಾಡುತ್ತಿದ್ದರೆ ಅಥವಾ ನಿರ್ದೇಶನ ನೀಡುತ್ತಿದ್ದರೆ ಆ ಎದುರಾಳಿ ತಂಡಕ್ಕೆ ಒಂದು ತಾಂತ್ರಿಕ ಅಂಕವನ್ನ ನೀಡಲಾಗುತ್ತದೆ. ಟೈಮ್ ಔಟ್ ಸಂದರ್ಭದಲ್ಲಿ ಆಟಗಾರರು ಅಂಕಣದಿಂದ ಹೊರಗೆ ಹೋದರೆ ಎದುರಾಳಿ ತಂಡಕ್ಕೆ ಒಂದು ತಾಂತ್ರಿಕ ಅಂಕವನ್ನ ಘೋಷಿಸಲಾಗುವುದು. ಹೀಗೆ ಈ ಎಲ್ಲ ಸಂದರ್ಭದಲ್ಲಿ ತಾಂತ್ರಿಕ ಅಂಕವನ್ನ ನೀಡಲಾಗುತ್ತದೆ. ಆಟದ ಸಂದರ್ಭದಲ್ಲಿ ಯಾವುದೇ ಆಟಗಾರನು ಗಡಿ ದಾಟಿದರೆ ಅವನನ್ನು ಔಟ್ ಎಂದು ಘೋಷಿಸಲಾಗುವುದು. ಆಟದ ಸಮಯ 14 ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ 15+5+15 ಒಟ್ಟು 35 ನಿಮಿಷದ ಆಟ ನಡೆಯುತ್ತದೆ. ಇಲ್ಲಿ 15 ನಿಮಿಷ ಮೊದಲಾರ್ಧ, ನಂತರ 5 ನಿಮಿಷದ ವಿಶ್ರಾಂತಿ, ನಂತರ ಎರಡನೇ ಅರ್ಧದ 15 ನಿಮಿಷ, ಒಟ್ಟು 35 ನಿಮಿಷದ ಆಟ ನಡೆಯುತ್ತದೆ. ಇನ್ನ ಕಬಡ್ಡಿ ಆಟದ ಅಂಕಣದ ಪರಿಚಯ. ಎಲ್ಲ ಆಟಗಳಿಗೂ ಅಂಕಣ ಇರುವಂತೆ ಕಬಡ್ಡಿ ಆಟಕ್ಕೂ ಒಂದು ತನ್ನದೇ ಆದ ಅಂಕಣವನ್ನ ರಚಿಸಿದ್ದಾರೆ. ಕಬಡ್ಡಿ ಆಟದ ಅಂಕಣವು ಆಯತಾಕಾರವಾಗಿರುತ್ತದೆ. ಅಂಕಣವು ಸಮತಟ್ಟಾಗಿರಬೇಕು. ಮೈದಾನವನ್ನು ಮೃದುವಾದ ನುಣುಪಾದ ಮಣ್ಣಿನಿಂದ ತಯಾರಿಸಿರಬೇಕು. ಮೈದಾನದ ಸುತ್ತಲೂ 4 ರಿಂದ 5 ಮೀಟರ್ ಖಾಲಿ ಜಾಗ ಇರಬೇಕು. ಇಲ್ಲಿ 3 ಪ್ರಕಾರದ ಮೈದಾನಗಳನ್ನ ನಾವು ಕಾಣುತ್ತೇವೆ. ಪುರುಷರು ಹಾಗೂ ಜೂನಿಯರ್ ಬಾಲಕರಿಗೆ ಇರ್ತಕ್ಕಂಥ ಮೈದಾನ, ಇನ್ನ ಮಹಿಳೆಯರಿಗೆ ಹೈಸ್ಕೂಲ್ ಬಾಲಕ ಮತ್ತು ಬಾಲಕಿಯರಿಗೆ ಇರ್ತಕ್ಕಂಥ ಮೈದಾನ, ಹಾಗೂ 14 ವರ್ಷದೊಳಗಿನ ಅಥವಾ ಪ್ರಾಥಮಿಕ ಬಾಲಕ ಬಾಲಕಿಯರಿಗೆ ಇರ್ತಕ್ಕಂಥ ಮೈದಾನ. ಒಟ್ಟು ನಾವು 3 ಮೈದಾನಗಳನ್ನ ಇಲ್ಲಿ ಕಾಣುತ್ತೇವೆ. ಇನ್ನ ಪುರುಷರ ಮೈದಾನದ ಉದ್ದ 13 ಮೀಟರ್ ಇರುತ್ತದೆ, ಅಗಲ 10 ಮೀಟರ್ ಇರುತ್ತದೆ. ಇಲ್ಲಿ ಈ ಅಂಕಣವನ್ನ ಸಮನಾಗಿ 2 ಭಾಗಗಳನ್ನಾಗಿ ವಿಂಗಡಿಸಿ ಮಧ್ಯದಲ್ಲಿ ಒಂದು ಮಧ್ಯಗೆರೆಯನ್ನ ಹಾಕಲಾಗಿರುತ್ತದೆ. ಇಲ್ಲಿ ಮಧ್ಯಗೆರೆಯಿಂದ ಅರ್ಹತಾ ಗೆರೆ ನಡುವಿನ ಅಂತರ 3.75 ಮೀಟರ್ ಇರುತ್ತದೆ. ಅರ್ಹತಾ ಗೆರೆ ಅಂದರೆ ಬಾಕ್ ಲೈನ್. ಇಲ್ಲಿ ಬಾಕ್ ಲೈನ್ ದಿಂದ ಬೋನಸ್ ಲೈನ್ ಅಂದರೆ ಲಾಭದ ಗೆರೆ ಅಂತ ಕರೆಯುತ್ತಾರೆ. ಇಲ್ಲಿ ಬಾಕ್ ಲೈನ್ ದಿಂದ ಬೋನಸ್ ಲೈನ್ ನಡುವಿನ ಅಂತರ 1 ಮೀಟರ್ ಇರುತ್ತದೆ. ಇನ್ನ ಬೋನಸ್ ಲೈನ್ ದಿಂದ ಅಂತಿಮ ಗೆರೆಯ ನಡುವಿನ ಅಂತರ 1.75 ಮೀಟರ್ ಇರುತ್ತದೆ. ಇಷ್ಟು ಪುರುಷರು ಬಳಸತಕ್ಕಂಥ ಮೈದಾನದ ಅಳತೆ. ಇನ್ನ ಮಹಿಳೆಯರು ಹಾಗೂ ಹೈಸ್ಕೂಲ್ ಬಾಲಕಿಯರಿಗೆ ಇರತಕ್ಕಂಥ ಮೈದಾನದ ಉದ್ದ 12 ಮೀಟರ್, ಅಗಲ 8 ಮೀಟರ್ ಇರುತ್ತದೆ. ಇಲ್ಲಿ ಈ ಮೈದಾನವನ್ನು ಕೂಡ ಸಮನಾಗಿ 2 ಭಾಗಗಳನ್ನಾಗಿ ವಿಂಗಡಿಸಿ ಮಧ್ಯದಲ್ಲಿ ಒಂದು ಮಧ್ಯಗೆರೆಯನ್ನ ಹಾಕಲಾಗಿರುತ್ತದೆ. ಇಲ್ಲಿ ಮಧ್ಯಗೆರೆಯಿಂದ ಬಾಕ್ ಲೈನ್ ಅಂದರೆ ಅರ್ಹತಾ ಗೆರೆಯ ನಡುವಿನ ಅಂತರ 3 ಮೀಟರ್ ಇರುತ್ತದೆ. ಹಾಗೂ ಬಾಕ್ ಲೈನ್ ನಿಂದ ಬೋನಸ್ ಲೈನ್ ನಡುವಿನ ಅಂತರ 1 ಮೀಟರ್ ಇರುತ್ತದೆ. ಬೋನಸ್ ಲೈನ್ ನಿಂದ ಅಂತಿಮ ಗೆರೆಯ ನಡುವಿನ ಅಂತರ 2 ಮೀಟರ್ ಇರುತ್ತದೆ. ಇಷ್ಟು ಮಹಿಳೆಯರು ಮತ್ತು ಹೈಸ್ಕೂಲ್ ಬಾಲಕಿಯರು ಬಳಸತಕ್ಕಂಥ ಮೈದಾನದ ಅಳತೆಗಳು.
ಇನ್ನ 14 ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ ಅಥವಾ ಪ್ರಾಥಮಿಕ ಶಾಲಾ ಬಾಲಕ ಮತ್ತು ಬಾಲಕಿಯರು ಬಳಸ್ತಕ್ಕಂಥ ಮೈದಾನ 11 ಮೀಟರ್ ಉದ್ದ, 8 ಮೀಟರ್ ಅಗಲ ಇರುತ್ತದೆ. ಇಲ್ಲಿ ಈ ಮೈದಾನವನ್ನು ಕೂಡ ಸಮನಾಗಿ 2 ಭಾಗಗಳನ್ನಾಗಿ ವಿಂಗಡಿಸಿ ಮಧ್ಯಗೆರೆಯನ್ನು ಹಾಕಲಾಗಿರುತ್ತದೆ. ಮಧ್ಯಗೆರೆಯಿಂದ ಬಾಕ್ಲೈನ್ ನಡುವಿನ ಅಂತರ 3 ಮೀಟರ್ ಇರುತ್ತದೆ. ಇನ್ನ ಬಾಕ್ಲೈನ್ ಮತ್ತು ಬೋನಸ್ ಲೈನ್ ನಡುವಿನ ಅಂತರ 1 ಮೀಟರ್ ಇರುತ್ತದೆ. ಹಾಗೂ ಬೋನಸ್ನಿಂದ ಅಂತಿಮ ಗೆರೆಯ ನಡುವಿನ ಅಂತರ 1.5 ಮೀಟರ್ ಇರುತ್ತದೆ. ಇಷ್ಟು ಎಲ್ಲ ಅಂಕಣದ ಅಳತೆಗಳು. ಇನ್ನು ಎಲ್ಲ ಅಂಕಣದ ಅಳತೆಗಳು ನಿರ್ಬಂಧಿತ ಏರಿಯಾ ಅಥವಾ ಲಾಬಿ ಲೈನ್ ಹಾಗೂ ಸೈಡ್ ಲೈನ್ ನಡುವಿನ ಅಂತರ 1 ಮೀಟರ್ ಇರುತ್ತದೆ. ಇದು ಎಲ್ಲ ಅಂಕಣದ ಅಳತೆಗಳು ಇಷ್ಟೇ ಇರುತ್ತದೆ. ಹಾಗೂ ಎಲ್ಲ ಅಂಕಣದ ಗೆರೆಗಳ ಅಗಲ 5 ಸೆಂಟಿಮೀಟರ್ ಇರುತ್ತವೆ. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಕಬಡ್ಡಿ ಅಂಕಣದ ಮಾದರಿಯನ್ನ ಕಾಣಬಹುದು. ಇಲ್ಲಿ ಎಲ್ಲಾ 3 ಪ್ರಕಾರದ ಕಬಡ್ಡಿ ಅಂಕಣಗಳು ಈ ಮಾದರಿಯಲ್ಲಿ ಆಯತಾಕಾರವಾಗಿರುತ್ತವೆ. ಇಲ್ಲಿ ನೀವು ಕೆಳಗೆ ಹೈಸ್ಕೂಲ್ ಬಾಲಕ ಬಾಲಕಿಯರು ಹಾಗೂ ಮಹಿಳೆಯರು ಹಾಗೂ ಜೂನಿಯರ್ ಬಾಲಕ ಬಾಲಕಿಯರ ಅಂಕಣದ ಅಳತೆಗಳನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ಇಷ್ಟು ಅಂಕಣದ ಅಳತೆಗಳು. ಇನ್ನ ಕಬಡ್ಡಿ ಆಟದ ಅಂಕಣದ ಅಳತೆಗಳು ಮತ್ತು ಸಮಯ ಮತ್ತು ತೂಕಗಳು. ಇಲ್ಲಿ 14 ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ 11 ಮೀಟರ್ ಉದ್ದ, 8 ಮೀಟರ್ ಅಗಲದ ಅಂಕಣವನ್ನ ನಾವು ಕಾಣುತ್ತೇವೆ. ಸಮಯ 15 + 5 + 15 ಒಟ್ಟು 35 ನಿಮಿಷದ ಆಟವನ್ನ ನಾವು ಇಲ್ಲಿ ನೋಡುತ್ತೇವೆ. ಇನ್ನ ಬಾಲಕರ ತೂಕ 51 ಕೆಜಿ ಅಥವಾ 51 ಕಿಲೋಗ್ರಾಂ ಮೀರಿರಬಾರದು. ಬಾಲಕಿಯರ ತೂಕ 48 ಕಿಲೋಗ್ರಾಂ ಮೀರಿರಬಾರದು. ಇಷ್ಟು 14 ವರ್ಷದೊಳಗಿನ ಬಾಲಕ ಬಾಲಕಿಯರ ಸಮಯ ಮತ್ತು ತೂಕಗಳು. ಇನ್ನ ಮಹಿಳೆಯರಿಗೆ ಮತ್ತು ಹೈಸ್ಕೂಲ್ ಬಾಲಕ ಬಾಲಕಿಯರಿಗೆ ಮೈದಾನದ ಉದ್ದ 12 ಮೀಟರ್, ಅಗಲ 8 ಮೀಟರ್, ಸಮಯ 15 + 5 + 15 ಒಟ್ಟು 35 ನಿಮಿಷದ ಆಟವನ್ನ ನಾವು ಇಲ್ಲಿ ಕಾಣುತ್ತೇವೆ. ಇಲ್ಲಿ ಮೊದಲಾರ್ಧ ಸಮಯ 15 ನಿಮಿಷ, 5 ನಿಮಿಷ ವಿಶ್ರಾಂತಿ ಸಮಯ, ಎರಡನೇ ಅರ್ಧದ ಸಮಯ 15 ನಿಮಿಷ, ಒಟ್ಟು 35 ನಿಮಿಷದ ಆಟ. ಇಲ್ಲಿ ಮಹಿಳೆಯರ ತೂಕ 75 ಕಿಲೋಗ್ರಾಂ ಮೀರಿರಬಾರದು. ಹೈಸ್ಕೂಲ್ ಬಾಲಕರು ತೂಕ 55 ಕಿಲೋಗ್ರಾಂ ಮೀರಿರಬಾರದು. ಇನ್ನ ಬಾಲಕಿಯರ ತೂಕ 53 ಕಿಲೋಗ್ರಾಂ ಮೀರಿರಬಾರದು. ಇಷ್ಟು ಮಹಿಳೆಯರಿಗೆ ಮತ್ತು ಹೈಸ್ಕೂಲ್ ಬಾಲಕ ಬಾಲಕಿಯರಿಗೆ ಇರ್ತಕ್ಕಂಥ ಸಮಯ ಮತ್ತು ತೂಕಗಳು. ಇನ್ನ ಪುರುಷರಿಗೆ ಮತ್ತು 17 ವರ್ಷ ಮೇಲ್ಪಟ್ಟ ಯುವಕರಿಗೆ ಮೈದಾನದ ಉದ್ದ 13 ಮೀಟರ್, ಅಗಲ 10 ಮೀಟರ್, ಇನ್ನ ಸಮಯ 20 + 5 + 20 ಒಟ್ಟು 45 ನಿಮಿಷದ ಆಟವನ್ನು ನಾವು ಇಲ್ಲಿ ಕಾಣುತ್ತೇವೆ. ಇಲ್ಲಿ ಮೊದಲಾರ್ಧ 20 ನಿಮಿಷ, 5 ನಿಮಿಷ ವಿಶ್ರಾಂತಿ, ನಂತರ ಎರಡನೇ ಅರ್ಧ 20 ನಿಮಿಷ, ಒಟ್ಟು 45 ನಿಮಿಷದ ಆಟ. ಇಲ್ಲಿ ಪುರುಷರ ತೂಕ 85 ಕಿಲೋಗ್ರಾಂ ಮೀರಿರಬಾರದು. ಜೂನಿಯರ್ ಬಾಲಕರ ತೂಕ 70 ಕಿಲೋಗ್ರಾಂ ಮೀರಿರಬಾರದು ಹಾಗೂ ಜೂನಿಯರ್ ಬಾಲಕಿಯರ ತೂಕ 65 ಕಿಲೋಗ್ರಾಂ ಮೀರಿರಬಾರದು. ಇಷ್ಟು 3 ವಿಭಾಗದ ತೂಕಗಳು, ಸಮಯ ಮತ್ತು ಅಂಕಣದ ಅಳತೆಗಳು. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಚಿತ್ರದಲ್ಲಿ ಕೆಲವು ಕೌಶಲ್ಯಗಳ ಚಿತ್ರಗಳನ್ನ ನೀವು ಕಾಣಬಹುದು. ಹ್ಯಾಂಡ್ ಟಚ್ ಇರಬಹುದು, ಆಂಕಲ್ ಕ್ಯಾಚ್, ಬ್ಯಾಕ್ ಕಿಕ್, ಸೈಡ್ ಕಿಕ್, ಥೈ ಹೋಲ್ಡ್ ಅಂದ್ರೆ ತೊಡೆಯ ಹಿಡಿತ. ಇಷ್ಟೆಲ್ಲ ಕೌಶಲ್ಯಗಳು ನಿಮ್ಮ ಅಧ್ಯಾಯದಲ್ಲಿ ಬರತಕ್ಕಂಥದ್ದು. ಈ ಕೌಶಲ್ಯಗಳನ್ನ ನೀವು ರೂಢಿಸಿಕೊಂಡದ್ದಲ್ಲಿ ಅಥವಾ ಈ ಪ್ರಯತ್ನಗಳನ್ನ ನಾವು ಮಾಡಿದ್ದಲ್ಲಿ ನಾವು ಕಬಡ್ಡಿ ಆಟದಲ್ಲಿ ಯಶಸ್ವಿಯನ್ನ ಕಾಣಬಹುದು. ಯಾವುದೇ ಒಂದು ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ ಪ್ರಯತ್ನ ಮಾಡಿದರೆ ನಾವು ಆ ಕೆಲಸದಲ್ಲಿ ಯಶಸ್ವಿಯನ್ನು ಕಾಣುತ್ತೇವೆ. ಧನ್ಯವಾದಗಳು.